MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ದೆಹಲಿ ಕಾರು ಸ್ಫೋಟದ ತನಿಖೆ ವೇಳೆ ರಹಸ್ಯಗಳು ಬಯಲಾಗ್ತಾ ಇದೆ. ಅಲ್ಫಲಾಹ್ ವಿವಿಯಲ್ಲಿ ಸಭೆ ಸೇರ್ತಾ ಇದ್ರು ಉಗ್ರ ವೈದ್ಯರು ಅಂತ ತಿಳಿದು ಬರ್ತಾ ಇದೆ. ಬಿಲ್ಡಿಂಗ್ ನಂಬರ್ 17ರಲ್ಲಿ ರಹಸ್ಯವಾಗಿ ಉಗ್ರರು ಸಭೆಯನ್ನ ನಡೆಸ್ತಾ ಇದ್ರಂತೆ. ಉಗ್ರ ಡಾಕ್ಟರ್ ಮುಜಾಮಿಲ್ಗೆ ಸೇರಿದಂತ ರೂಮ್ ನಲ್ಲಿ ಸ್ಕೆಚ್ ಹಾಕಲಾಗಿತ್ತು. ಉಗ್ರ ಉಮರ್ ಹಾಗೆ ಶಾಹೀನ್ ಸೈಯದ್ ಮುಜಾಮಿಲ್ ಇವರೆಲ್ಲರೂ ಒಟ್ಟಾರೆಯಾಗಿ ಸೇರಿ ಉಗ್ರ ಆದಿಲ್ ಸೀಕ್ರೆಟ್ ಆಗಿ ಸಭೆ ಸೇರಿ ದಾಳಿಗೆ ಸಂಚನ್ನ ರೂಪಿಸಿದ್ರು ಅನ್ನುವಂತ ವಿಚಾರ ತಿಳಿದು ಬರ್ತಾ ಇದೆ. ಇನ್ನು ತನಿಖೆಯ ಆಳಕ್ಕಿಳಿದಿರುವಂತಹ ಪೊಲೀಸರು ಹಾಗೆ ಎನ್ಐಎ ಟೀಮ್ಗೆ ಹೊಸ ವಿಚಾರಗಳು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅಲ್ಫಲಾಹ್ ವಿವಿಯಲ್ಲಿ ಸಭೆಯನ್ನ ಸೇರ್ತಾ ಇದ್ರು ಉಗ್ರರು. ಅಂದ್ರೆ ವಿವಿ ಯಾವ ಕಾರಣಕ್ಕಾಗಿತ್ತು? ಕೇವಲ ಎಜುಕೇಟ್ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗಾಗಿ ವಿವಿ ಇರಲಿಲ್ಲ, ಇಲ್ಲಿ ಬೇರೆಯದ್ದೇ ಕೃತ್ಯವನ್ನ ನಡೆಸೋದಕ್ಕಾಗಿ ಈ ಉಗ್ರರು ಇಲ್ಲಿ ಸಭೆಯನ್ನ ಸೇರ್ತಾ ಇದ್ರು ಅನ್ನುವಂತ ವಿಚಾರ ಕೂಡ ತಿಳಿದು ಬರ್ತಾ ಇದೆ. ಅಲ್ಫಲಾಹ್ ವಿವಿಯಲ್ಲಿ ಸಭೆಯನ್ನ ಸೇರ್ತಾ ಇದ್ರು ಉಗ್ರರು. ಉಗ್ರ ಚಟುವಟಿಕೆಗಳ ಬಗ್ಗೆ ಅಲ್ಲಿ ಮಾಹಿತಿಯನ್ನ ರವಾನೆ ಮಾಡಿಕೊಳ್ತಾ ಇದ್ರು. ಬಿಲ್ಡಿಂಗ್ ನಂಬರ್ 17ರಲ್ಲಿ ರಹಸ್ಯವಾಗಿ ಇಲ್ಲಿ ಉಗ್ರರು ಪದೇ ಮೀಟಿಂಗ್ ಅನ್ನ ಸೇರ್ತಾ ಇದ್ರು ಅನ್ನುವಂತ ವಿಚಾರ ತಿಳಿದು ಬರ್ತಾ ಇದೆ. ಉಗ್ರ ಡಾಕ್ಟರ್ ಮುಜಾಮಿಲ್ಗೆ ಸೇರಿದಂತ ರೂಮ್ ನಂಬರ್ 17 ಆ ರೂಮ್ ನಲ್ಲಿಯೇ ಸ್ಕೆಚ್ ಅನ್ನು ಹಾಕಲಾಗ್ತಾ ಇತ್ತು. ಉಗ್ರ ಉಮರ್ ಹಾಗೆ ಶಾಹೀನ್ ಸೈಯದ್ ಮುಜಾಮಿಲ್ ಈ ಮೂರು ಕೂಡ ಸೇರ್ಕೊಂಡು ರೂಮ್ ನಂಬರ್ 13ರಲ್ಲಿ ದುಷ್ಟಕೂಟದಿಂದ ದಾಳಿಗೆ ಸಂಚನ ರೂಪಿಸ್ತಾ ಇದ್ರು. ಇನ್ನು ರೂಮ್ ನಂಬರ್ 5 ಮೀಟರ್ ದೂರದಲ್ಲಿ ಇದ್ದಂತಹ ಕೆಮಿಕಲ್ ಲ್ಯಾಬ್, ಮುಜಾಮಿಲ್ ರೂಮ್ನಿಂದ ಕೂಗಳತಿಯ ದೂರದಲ್ಲಿ ಈ ಲ್ಯಾಬ್ ಕೂಡ ಇತ್ತು ಅಂತ ತಿಳಿದು ಬರ್ತಾ ಇದೆ. ವಿವಿಯಲ್ಲಿ ಅಧ್ಯಾಪಕರಾಗಿದ್ದಂತ ಉಗ್ರ ಉಮರ್ ಹಾಗೆ ಶಾಹೀನ್ ಕೆಮಿಕಲ್ ಕಳವಿಗೆ ಉಮರ್ ಮತ್ತು ಶಾಹೀನ್ ಸಹಾಯವನ್ನ ಮಾಡ್ತಾ ಇದ್ರು ಅನ್ನುವಂತ ವಿಚಾರ ತಿಳಿದು ಬರ್ತಾ ಇದೆ. ಕೆಮಿಕಲ್ಸ್ ಫರೀದಾಬಾದ್ನ ಹಲವು ಸ್ಥಳಗಳಲ್ಲಿ ಸಂಗ್ರಹ ಕೂಡ ಮಾಡಿದ್ರು. ಧ್ವಜ್ ಹಾಗೆ ತಗ ಈ ಎರಡೂ ಕಡೆ ಗ್ರಾಮದಲ್ಲೂ ಕೂಡ ಕೆಮಿಕಲ್ ಅನ್ನ ಇವರು ರಹಸ್ಯವಾಗಿ ಸಂಗ್ರಹಿಸಿಡ್ತಾ ಇದ್ರು ಅನ್ನುವಂತ ವಿಚಾರ ತಿಳಿದು ಬರ್ತಾ ಇದೆ. ಇನ್ನು ಕದ್ದಂತಹ ಕೆಮಿಕಲ್ ಅನ್ನ ಬಳಸ್ಕೊಂಡು ಬಾಂಬ್ ಅನ್ನ ತಯಾರಿಸ್ತಾ ಇದ್ರು ಈ ಕ್ರಿಮಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಹೇಳ್ಕೊಳಕ್ಕೆ ಅದು ಅಲ್ಫಲಾಹ್ ವಿವಿ ಅಷ್ಟೇ, ಅಲ್ಲಿ ವೈದ್ಯ ವೃತ್ತಿಗೆ ಸಂಬಂಧಪಟ್ಟಂತೆ ಅಲ್ಲಿ ಓದುವಂತಹ ಸ್ಥಳ ಅದು. ಆ ಸ್ಥಳವನ್ನ ಸಂಪೂರ್ಣವಾಗಿ ಅವರು ಬೇರೆಯದಕ್ಕೆ ಬಳಸ್ಕೊಳ್ತಾ ಇದ್ರು. 20 ಕ್ವಿಂಟಾಲ್ ರಾಸಾಯನಿಕವನ್ನ ಉಗ್ರರು ಇತ್ತೀಚೆಗಷ್ಟೇ ಖರೀದಿಸಿದ್ರಂತೆ. ಸ್ಫೋಟಕ್ಕೆ ರಾಸಾಯನಿಕ ಖರೀದಿಯನ್ನ ಮಾಡಿದ್ರು ಉಗ್ರರು. ಹರಿಯಾಣದ ನುಹ್ನಲ್ಲಿ 20 ಕ್ವಿಂಟಾಲ್ ಖರೀದಿಯನ್ನ ಮಾಡಿರ್ತಾರೆ ಉಗ್ರರು. ರಾಸಾಯನಿಕವನ್ನ ಖರೀದಿಸಿದ ಅಂಗಡಿ ಕೂಡ ಪತ್ತೆಯಾಗಿದೆ. TV9ಗೆ ಮಾಹಿತಿಯನ್ನ ಬೆಚ್ಚಿಟ್ಟಿದ್ದಾರೆ ಅಂಗಡಿ ಮಾಲೀಕ. ಹೆಸರು ಹೇಳದಿದ್ರೆ ವಿವರಣೆ ಕೊಡ್ತೀನಿ ಅಂತ ಮಾಲೀಕ ಹೇಳಿದ್ದಾರೆ. ಇನ್ನು ಷರತ್ತಿನ ಮೇಲೆ ಇಡೀ ಕಥೆಯನ್ನ ಮಾಲೀಕ ಹೇಳ್ಕೊಂಡಿದ್ದಾರೆ. ಗೋದಾಮುಗಳಿಗೆ ತೆರಳಿ ವಿಚಾರಣೆಯನ್ನು ನಡೆಸಿದೆ ಈಗಾಗಲೇ ಎನ್ಐಎ ಟೀಮ್. ವಿಚಾರಣೆ ನಡೆಸಿರುವಂತಹ ವಿಡಿಯೋನ ಚಿತ್ರೀಕರಿಸಿಕೊಂಡಿದೆ ಎನ್ಐಎ ಟೀಮ್. ಇನ್ನು 20 ಕ್ವಿಂಟಾಲ್ ರಾಸಾಯನಿಕವನ್ನ ಇವರು ಹೇಗೆ ಖರೀದಿ ಮಾಡಿದ್ರು, ಏನೇನು ಕಾರಣಗಳನ್ನ ಕೊಟ್ಟಿದ್ರು ಅನ್ನುವಂಥದ್ದು ಕೂಡ ಅಂಗಡಿ ಮಾಲೀಕ ಸಂಪೂರ್ಣವಾಗಿ ಬಿಚ್ಚಿಟ್ಟಿದ್ದಾನೆ. ಯಾವುದೇ ಡಾಕ್ಯುಮೆಂಟ್ಸ್ಗಳನ್ನ ಇಲ್ಲದೆ, ಪೂರ್ವ ತಯಾರಿಗಳನ್ನ ಇಲ್ಲದೆ ಅಂಗಡಿ ಮಾಲೀಕ ಕೂಡ 20 ಕ್ವಿಂಟಾಲ್ ರಾಸಾಯನಿಕವನ್ನ ಈತರಿಗೆ ಹೇಗೆ ಕೊಟ್ಟ? ಈ ಹಿಂದೆನೂ ಏನಾದರೂ ಆತ ಕೊಟ್ಟಿದ್ನಾ, ಅಥವಾ ಇದೇ ಮೊದಲನೇದಾಗಿ 20 ಕ್ವಿಂಟಾಲ್ ರಾಸಾಯನಿಕವನ್ನ ಕೊಟ್ಟಿದ್ದಾನ, ಅಥವಾ ಇದು ವಿವಿಗೆ ಬೇಕಾಗಿರೋದು ಅನ್ನುವಂಥ ನಿಟ್ಟಿನಲ್ಲಿ ಆ ರೀತಿ ಹೆಸರುಗಳನ್ನ ಹೇಳ್ಕೊಂಡು ಏನಾದರೂ ಖರೀದಿ ಮಾಡಿದ್ರಾ? ಇದೆಲ್ಲದರ ಬಗ್ಗೆ ಇನ್ನಷ್ಟೇ ತನಿಖೆಗಳಾಗಬೇಕಾಗಿದೆ. ಹರಿಯಾಣದ ನುಹ್ನಲ್ಲಿ 20 ಕ್ವಿಂಟಾಲ್ ರಾಸಾಯನಿಕವನ್ನ ಈ ಖದೀಮರು ಖರೀದಿ ಮಾಡಿದ್ರು ಅನ್ನುವಂಥ ವಿಚಾರ ಇದು. ಇನ್ನು ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಪೋಸ್ಟರ್ ಕೂಡ ಪತ್ತೆಯಾಗಿದೆ. ಶ್ರೀನಗರದ ನೌಗಂ ಪ್ರದೇಶದ JEM ಪೋಸ್ಟರ್ ಪತ್ತೆಯಾಗಿದೆ. ಮೌಲ್ವಿ ಇರ್ಫಾನ್ ಕೋಣೆಯಲ್ಲಿ JEMನ ಒಂದು ಪೋಸ್ಟರ್ ಕೂಡ ಪತ್ತೆಯಾಗಿದೆ. ಜಮ್ಮು ಕಾಶ್ಮೀರದ ಪೊಲೀಸರಿಂದ ಬೃಹತ್ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದ್ದು 800 ಸ್ಥಳಗಳಲ್ಲಿ ದಾಳಿಯನ್ನ ನಡೆಸಿದ ಈಗಾಗಲೇ ತನಿಖಾ ತಂಡ ಈವರೆಗೆ 500 ಜನರನ್ನ ವಿಚಾರಣೆ ನಡೆಸಿ ಸಂಪೂರ್ಣ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದೆ. ಪ್ರತಿ ಬಾರಿ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲೂ ಕೂಡ ಹಲವು ದಿಕ್ಕುಗಳನ್ನ, ಹಲವು ಯೂಟರ್ನ್ಸ್ ಗಳನ್ನ ತೆಗೆದುಕೊಳ್ತಾ ಇದೆ. ಹಲವು ಆಯಾಮಗಳಲ್ಲೂ ಕೂಡ ಈಗಾಗಲೇ ತನಿಖೆಯನ್ನ ಮಾಡಲಾಗ್ತಾ ಇದ್ದು 800 ಸ್ಥಳಗಳಲ್ಲಿ ಘಟನೆ ನಡೆದಂತಹ ಸಂದರ್ಭದಿಂದ ಇಲ್ಲಿವರೆಗೂ 800 ಸ್ಥಳಗಳಲ್ಲಿ ಈಗಾಗಲೇ ಸ್ಥಳ ಪರಿಶೀಲನೆಗಳು ಕೂಡ ಆಗಿದೆ. 500ಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗೆ ಒಳಪಡಿಸಿ ಒಂದಷ್ಟು ಮಾಹಿತಿಗಳನ್ನು ಕೂಡ ಈಗಾಗಲೇ ಕಲೆ ಹಾಕಲಾಗಿದೆ. ಇನ್ನು ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಪೋಸ್ಟರ್ ಕೂಡ ಪತ್ತೆಯಾಗಿರುವಂತಹ ವಿಚಾರ ಕೂಡ ತಿಳಿದು ಬಂದಿದೆ. ಶ್ರೀನಗರದ ನೌಗಂ ಪ್ರದೇಶದಲ್ಲಿ JEM ಪೋಸ್ಟರ್ ಕೂಡ ಪತ್ತೆಯಾಗಿದೆ. ಮೌಲ್ವಿ ಇರ್ಫಾನ್ ಕೋಣೆಯಲ್ಲಿಯೇ JEM ಪೋಸ್ಟರ್ ಪತ್ತೆಯಾಗಿದೆ. ಜಮ್ಮು ಕಾಶ್ಮೀರ ಪೊಲೀಸರಿಂದ ಬೃಹತ್ ಕಾರ್ಯಾಚರಣೆಯನ್ನ ನಡೆಸ್ತಾ ಇರುವಂತಹ ಪೊಲೀಸರು 800 ಸ್ಥಳಗಳಲ್ಲಿ ದಾಳಿಯನ್ನ ನಡೆಸಿದೆ, ತನಿಖೆಯನ್ನ ಮುಂದುವರಿಸ್ತಾ ಇದೆ. 500 ಜನರನ್ನ ಈಗಾಗಲೇ ವಿಚಾರಣೆ ನಡೆಸಿರುವಂತಹ ಪೊಲೀಸರು ಹಲವು ಮಾಹಿತಿಗಳನ್ನ ಕೂಡ ಸಂಗ್ರಹ ಮಾಡಿಕೊಂಡಿದೆ. ಇನ್ನು ಆಸಿಫ್ ಅಲಿ ರಸ್ತೆಯಲ್ಲಿ ಮೊಹಮ್ಮದ್
ಹಾಗೆ ಉಗ್ರ ಡಾಕ್ಟರ್ ಉಮರ್ ಮೊಹಮ್ಮದ್ ಓಡಾಡ್ತಾ ಇರುವಂತಹ ದೃಶ್ಯಗಳೆಲ್ಲವೂ ಕೂಡ ಅಂದ್ರೆ ಎಲ್ಲೆಲ್ಲಿ ಓಡಾಡಿದ್ದ, ಆತನ ದಿನಚರಿ ಹೇಗಿತ್ತು, ಇದೆಲ್ಲದರ ಬಗ್ಗೆ ಕೂಡ ತನಿಖೆ ನಡೆಸಿ ಅಲ್ಲಲ್ಲಿರುವಂತಹ ಸಿಸಿ ಕ್ಯಾಮ್ ವಿಜುವಲ್ಸ್ ಗಳನ್ನ ಕೂಡ ಕಲೆಕ್ಟ್ ಮಾಡ್ತಿದ್ದಾರೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.